ಬಯಸ್ತೇನೆ. ಬಹುತೇಕ ಸಮಯ ಭಾಳ ಆಗಿದೆ, ಪ್ರಸಾದದ ಸಮಯ ಆಗಿದೆ. ಅಜ್ಜಾರು ಹೇಳ್ತಾರೆ ಪ್ರಸಾದ ಮಾಡ್ಕೊಂಡು ಬಂದಕ್ಕೆ ಅಂತೀರಿ ಅಂತ ಹೇಳ್ಬೇಕಾಗುತ್ತೆ. ಬಹುತೇಕ ಇವತ್ತು ಒಂದು ಶುಭ ದಿನದಂದು ನಾವೆಲ್ಲರೂ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ಬಹುತೇಕ ನಾವು ಪರಮ ಪೂಜ್ಯರ ಬಗ್ಗೆ, ಯಾಕೆ ಹುಲಿಕಟ್ಟಿ ಪೂಜ್ಯರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಒಡನಾಟ ಈಗಿಂದಲ್ಲ. ಯಾಕೆ ಬಹುತೇಕ ನಮ್ಮ ತಂದೆಯವರ ಕಾಲದಿಂದ ಕೂಡ ಅವರಿಗೆ ಮತ್ತು ನಮ್ಮ ತಂದೆಯವರಿಗೆ ಒಂದು ಒಳ್ಳೆ ಒಂದು ಸಂಬಂಧ, ಅವರ ಒಂದು ಮಾರ್ಗದರ್ಶನ ಆಗಿರ್ಬೋದು, ಅವರ ಕಾರ್ಯಗಳಾಗಿರ್ಬೋದು ಬಹಳಷ್ಟು ಈ ಭಾಗದಲ್ಲಿ. ಯಾಕೆ ಶ್ರೀಮಠನ ಬೆಳೆಸ್ಬೇಕಂದ್ರೆ ಸಾಕಷ್ಟು ಪರಿಶ್ರಮ ಇವತ್ತು ಅವರು ಪಟ್ಟಿದ್ದಾರೆ. ಆ ಪರಿಶ್ರಮದ ಫಲವಾಗಿ ಇವತ್ತು ನಾವು ನೋಡ್ಬೋದು. ಯಾಕೆ ಶ್ರೀಮಠ ಎಷ್ಟೊಂದು ಸುಂದರವಾಗಿ ಇವತ್ತು ಭಕ್ತರಿಗೆ ಒಂದು ಧಾರ್ಮಿಕ ಸ್ಥಳ ಆಗೈತೆ ಅಂತ ಹೇಳಿ ನಾವು ಎಲ್ಲರೂ ಕೂಡ ನೋಡ್ಬೋದು. ಇವತ್ತಿನ ಒಂದು ದಿನಮಾನದಲ್ಲಿ ನಮ್ಮ ಎಲ್ಲ ಯುವ ಬಂಧುಗಳು ನಾವೆಲ್ಲ ಹೆಂಗಾಗಿಬಿಟ್ಟಿದೆ ಅಂದರೆ ನಮ್ಮ ಒಂದು 5G ಯುಗ ಇವತ್ತು. ಎಲ್ಲರೂ ಕೂಡ ಮಾಡರ್ನೈಸೇಷನ್ ಆಗಿದ್ದಾರೆ, ಮಾಡರ್ನ್ ಆಗಿದ್ದಾರೆ. ಆದರೆ ಹೆಂಗಾಗಿದೆ ಅಂದರೆ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಮ್ಮ ಬೇರುಗಳನ್ನು ನಾವು ಮರಿಬಾರ್ದು. ನಾವು ಎಲ್ಲಿಂದ ಬಂದಿವಿ, ಹೇಗೆ ಬಂದ್ವಿ ಅನ್ನುವಂಥದ್ದು ನಾವು ಯಾವತ್ತೂ ಮರಿಬಾರ್ದು. ಯಾಕಂತಂದರೆ ನಮ್ಮ ಭಾರತ ದೇಶ, ಭಾರತದ ಏನು ಪುಣ್ಯ ಭೂಮಿ ಅದೇ, ಇದು ಧಾರ್ಮಿಕ ಹಾಗೂ ಭಕ್ತಿಯ ಭೂಮಿ ಅಂತಂದು ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾವೆಲ್ಲ ಯುವ ಬಂಧುಗಳು ನಾವೆಲ್ಲರೂ ಮಠಮಾನ್ಯಗಳ ಸೇವೆ ಆಗಿರ್ಬೋದು, ಭಗವಂತನ ಸೇವೆ ಆಗಿರ್ಬೋದು, ಧಾರ್ಮಿಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಯಾಕಂದರೆ ಇವತ್ತಿನ ಕಾಲ ಭಾಳ ಸೂಕ್ಷ್ಮದ. ಎಲ್ಲರೂ ಕೂಡ ಎಲ್ಲರಿಗೂ ಭಾಳ ಕ್ವಿಕ್ ಆಗಿರೋದು ಬೇಕು. ಪಟ್ಟ ಹೆಂಗಂದ್ರೆ ದೇವ್ರ ಗುಡಿಗೆ ನೀವು ಒಂದೇ ದಿವಸ ಹೋದರೂ ಮರನೇ ದಿನ ಫಲ ಸಿಕ್ಕಿರ್ಬೇಕು ಅಂತ ಇವತ್ತು ದಿನಮಾನಗಳು ಬಂದಿದ್ದಾವೆ. ಆದರೂ ಕೂಡ ಎಲ್ಲ ಭಕ್ತರು ನಾವು ಯಾವತ್ತಿನ ತನಕ ಭಗವಂತನ ಸೇವೆ ಮಾಡ್ತೇವೆ, ಭಗವಂತನ ಒಂದು ಭಕ್ತಿ ಮಾಡ್ತೇವೆ, ಅವ್ರಿಗೆ ಎಂದೂ ಕೂಡ ಭಗವಂತ ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ. ಬಹುತೇಕ ಇವತ್ತಿನ ಒಂದು ದಿನಮಾನದಲ್ಲಿ ನ್ಯಾಯ ಸತ್ಯ ಎಲ್ಲಾದರೂ ಉಳಿದಿದ್ರೆ ಅದು ಮಠಮಾನ್ಯಗಳಲ್ಲಿ, ಮಂದಿರಗಳಲ್ಲಿ ಮಾತ್ರ ಅನ್ನುವಂಥ ಒಂದು ನಂದು ಅಭಿಪ್ರಾಯ. ಅದಕ್ಕೆ ಈ ಒಂದು ಪರ್ಯಾವರಣದಲ್ಲಿ ನಮ್ಮ ಸಮಯವನ್ನು ನಾವು ಕಳ್ಕೊಂಡಾಗ, ಸಮಯವನ್ನು ತೆಗೆದಾಗ ಬಹುತೇಕ ಆ ನ್ಯಾಯ ಧರ್ಮ ನಮ್ಮಲ್ಲೂ ಕೂಡ ಬರ್ತದೆ ಅನ್ನುವಂಥ ಒಂದೊಂದು ಭಾವನೆ. ಅದಕ್ಕೆ ಎಲ್ಲ ತಮ್ಮ ಹಿರಿಯರು ಸಾಕಷ್ಟು ಮಂದಿ ಬಂದಿದ್ದೀರಿ, ತಾಯಂದಿರು ಬಂದಿದ್ದೀರಿ. ತಮ್ಮೆಲ್ಲ ಮಕ್ಕಳಿಗೆ, ಯುವಕರಿಗೆ, ಮಠಮಾನ್ಯಗಳಿಗೆ ಕಳಿಸ್ರಿ. ಅವ್ರು ಇಲ್ಲಿ ಬಂದು ಸೇವೆ ಮಾಡಲಿ, ಪೂಜ್ಯರ ಮಾರ್ಗದರ್ಶನ ಪಡೀಲಿ, ಭಗವಂತನ ಆಶೀರ್ವಾದ ಪಡೀಲಿ. ಯಾಕಂದರೆ ಬರುವಂಥ ದಿನಮಾನದಲ್ಲಿ ನಮ್ಮ ಭಾರತ ವಿಶ್ವಗುರು ಆಗಬೇಕಂದ್ರೆ ನಮ್ಮ ಯುವಕರು ತಾವೆಲ್ಲರೂ ಕೂಡ ಚೇತರಿಸ್ಕೋಬೇಕು. ಯಾಕಂದರೆ ನಮ್ಮ ಯುವಕರು ತಾವು ಗಟ್ಟಿಯಾಗಿದ್ದರೆ ಮಾತ್ರ ನಾವು ಗಟ್ಟಿಯಾಗಿರುವಂಥ ಒಂದು ಭಾರತವನ್ನು ನಿರ್ಮಾಣ ಮಾಡ್ಬೋದು. ಅದಕ್ಕೆ ತಾವೆಲ್ಲರೂ ತಮ್ಮ ಚಿತ್ತನ್ನು ಧಾರ್ಮಿಕತೆ ಅಂತ ಇಡ್ರಿ. ಯಾಕೆ ಬಹುತೇಕ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ನಾವೆಲ್ಲರೂ ಭಾರತದ ಒಂದು ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂದರೆ ನಾವೆಲ್ಲರೂ ಕೂಡ. ಯಾಕೆ ಭಾರತದ ಒಂದು ಪುಣ್ಯ ಭೂಮಿ ಮಹಾನ್ ವ್ಯಕ್ತಿಗಳ ಒಂದು ಭೂಮಿ. ಯಾಕೆ ವಿಶ್ವಗುರು ಬಸವಣ್ಣನವರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣನವರಾಗಿರ್ಬೋದು, ಶಿವಾಜಿ ಮಹಾರಾಜರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಎಲ್ಲ ಮಹಾನ್ ವ್ಯಕ್ತಿ ಇವರೆಲ್ಲರ ನಾವು ವಂಶಜರು. ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂದರೆ ನಾವು ಅವ್ರ ವಂಶಜರು. ಅವರ ಒಂದು ಯುವಾವಸ್ಥೆಯಲ್ಲಿದ್ದಾಗ ಅವ್ರು ಹೆಂಗಿದ್ರು ನಾವೆಲ್ಲ ನೋಡಿರ್ಬೋದು, ಎಲ್ಲೇ ಓದಿರ್ಬೋದು. ಅವರು ತಮ್ಮ ಯುವಾವಸ್ಥೆಯಲ್ಲಿದ್ದಾಗ ಅವ್ರ ಮುಂದೆ ಯಾರೇ ಎದುರಾಳಿ ನಿತ್ರ ನಡೆಸ್ತಿದ್ದ ಅಂಥ ಒಂದು ಶಕ್ತಿ, ಅಂಥ ಒಂದು ಪರಾಕ್ರಮ ಅವ್ರದ್ದಿತ್ತು. ಅದೇ ಇವತ್ತಿನ ಯುವಕ ಹೆಂಗದಾನ, ಸಂಜೆ ಆತ ಅವ ನಡಕ್ತಿರ್ತಾನೆ, ಅವನು ಮನೆಗೆ ಹಾಕಿಬ್ರು ಮನೆಗೆ. ಇಂಥ ಒಂದು ಕಾಲಮಾನದಲ್ಲಿ ಇವತ್ತು ನಾವು ಬಂದಿದ್ದೇವೆ. ಅದಕ್ಕೆ ಬಂಧುಗಳೇ ತಾವೆಲ್ಲರೂ ಧಾರ್ಮಿಕತೆಯತ್ತ ತಮ್ಮ ಚಿತ್ತನ್ನು ಒಯ್ಯಿರಿ, ತಮ್ಮ ಒಂದು ಬದುಕನ್ನು ಸುಧಾರಿಸ್ಕೊಳ್ಳಿ, ತಮ್ಮ ಆಲೋಚನೆಗಳನ್ನೆಲ್ಲ ಒಳ್ಳೆಯ ಆಲೋಚನೆಗಳನ್ನ ಮಾಡಿರಿ. ನಮ್ಮ ಶಕ್ತಿ ಯಾವ ಧಾರ್ಮಿಕತೆಯಲ್ಲೇ ಇರುವ ನಮ್ಮ ಶಕ್ತಿಯನ್ನು ನಾವು ಕಂಡುಕೊಂಡು ನಾವೆಲ್ಲರೂ ಕೂಡಿ ಒಂದು ಗಟ್ಟಿಯಾಗಿರುವಂಥ ಸಮಾಜ ಇವತ್ತು ನಿರ್ಮಾಣ ಮಾಡಬೇಕಾಗಿದೆ. ಎಲ್ಲ ಯುವಕರು ತಾವು ತಮ್ಮ ಚಿತ್ತನ್ನು ಧಾರ್ಮಿಕತೆಯತ್ತ ಇಡ್ರಿ. ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಕೂಡ ಧಾರ್ಮಿಕ ಕಾರ್ಯಗಳು ಈ ಭಾಗದಲ್ಲಿ ಆಗಬೇಕು. ಎಲ್ಲ ಯುವಕರು ಹಿರಿಯರು ಕೂಡ್ಕೊಂಡು ಬರುವಂಥ ದಿನಮಾನದಲ್ಲಿ ಇನ್ನಷ್ಟು ಕೂಡ ಒಳ್ಳೆ ಕಾರ್ಯಗಳು ಇಲ್ಲಿ ಆಗಬೇಕನ್ನುವಂಥ ಮಾತನ್ನು ಹೇಳಿ ತಾವು ಬಹುತೇಕ ಇವತ್ತು ಪುಣ್ಯದ ದಿನದಂದು ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಅನುಕೂಲ ಮಾಡಿದ್ರಿ. ಪರಮ ಪೂಜ್ಯರಾಗಿರ್ಬೋದು, ಈ ಭಾಗದ ಹಿರಿಯರಾಗಿರ್ಬೋದು, ನಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.